ಕೃಷ್ಣನವರು ಉಡುಪಿಯಲ್ಲೂ ಕೂಡ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳಾಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅದರಲ್ಲೂ ಕೂಡ ಹಲವು ಕಡೆಗಳಲ್ಲಿ ಮರಗಳು ಧಾರಾಶಾಹಿಯಾಗಿರೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ, ಬೃಹದಾಕಾರದ ಮರಗಳು ಕೂಡ ಧಾರಾಶಾಹಿಯಾಗಿದೆ. ಉಡುಪಿಯಲ್ಲಿ ಕೃತಕ ನೆರೆಯ ವಾತಾವರಣ ಕೆಲ ವರ್ಷಗಳಿಂದ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಮೇನ್ ಬಸ್ ಸ್ಟ್ಯಾಂಡ್ ಹತ್ರ, ಕೃಷ್ಣ ಮಠದ ಸಮೀಪ ಇಲ್ಲೆಲ್ಲ ನಿರ್ಮಾಣ ಆಗ್ತಾ ಇದೆ. ಬಟ್ ಈಗ ಇನ್ನೂ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿಲ್ಲ. ಆದರೆ ಮಳೆಯ ಕಾರಣಕ್ಕೆ ಮಳೆ ಸಂಬಂಧಿತ ಅನಾಹುತಗಳು ಮೇಲಿಂದ ಮೇಲೆ ಆಗ್ತಾ ಇದೆ. ತುಂಬ ಜನಕ್ಕಲ್ಲಿ ಈ ಮರ ಹೀಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿರೋದ್ರಿಂದ ಒಂದು ಸಂಚಾರಕ್ಕೂ ಕೂಡ ಸಮಸ್ಯೆ ಆಗಿದೆ. ಬುಡದ ಸಮೇತ ಬಿದ್ದಿರೋದನ್ನು ನೋಡ್ತಾ ಇದ್ದೀರಾ ನೀವು. ಬುಡಕ್ಕೆ ಎಷ್ಟು ಹಾನಿ ಆಗಿದ್ದಿರಬಹುದು ಕಾಮಗಾರಿಗಳ ಕಾರಣಕ್ಕೋಸ್ಕರ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಕರೆಂಟ್ ಕಂಬ ಕೂಡ ಬಿದ್ದಿದೆ. ಕರೆಂಟ್ ಕಂಬ ಬಿದ್ದಿರೋದ್ರಿಂದ ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ. ಉಡುಪಿ ಜಿಲ್ಲೆಯಲ್ಲಿ ಸುರಿದಂತಹ ಭಾರೀ ಮಳೆಗೆ ಉಡುಪಿಯ ಲಕ್ಷ್ಮೀಂದ್ರ ನಗರದಲ್ಲಿ ಭಾರೀ ಗಾತ್ರದ ಮರ ಒಂದು ರಸ್ತೆಗೆ ಉರುಳಿದಂತಹ ಘಟನೆ ನಾವು ನೋಡ್ಬೋದು. ಇದು ದೃಶ್ಯಗಳು. ಆ ಭಾಗದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಗಾಳಿ ಮಳೆ ಬೀಸಿರೋದ್ರಿಂದಾಗಿ ಯಾವುದು ರಸ್ತೆ ಪಕ್ಕದಲ್ಲಿರುವಂತಹ ದೊಡ್ಡ ದೊಡ್ಡ ಮರ ಇತ್ತು, ಆ ಮರದ ಗೆಲ್ಲು ಮುರಿದದ್ದು, ಅದರ ಜೊತೆಗೆ ಆ ಮರವೇ ನೆಲಕ್ಕೆ ಬಿದ್ದಂತಹ ಘಟನೆಗಳು ಸಾಕಷ್ಟು ನಡೆದಿದೆ. ಇದು ಲಕ್ಷ್ಮೀಂದ್ರ ನಗರದ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ. ಭಾರೀ ಗಾತ್ರದ ಮರ ಇಲ್ಲೊಂದು ಟರ್ನ್ ಭಾಗದಲ್ಲೇ ಇತ್ತು. ವಿಪರೀತವಾಗಿ ಗಾಳಿ ಮಳೆ ಬೀಸಿರೋದ್ರಿಂದಾಗಿ ಇದು ರಸ್ತೆಗೆ ಸಂಪೂರ್ಣವಾಗಿ ಅಡ್ಡಲಾಗಿ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಬುಡ ಸಮೇತ ಬಿದ್ದಿರುವಂಥ ನಾವೊಂದು ಮರವನ್ನು ನೋಡ್ತಾ ಇದ್ದೇವೆ. ಕಾರಣ ಏನು ಅಂತಂದರೆ, ಇಲ್ಲಿ ಇತ್ತೀಚೆಗಷ್ಟೇ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಆ ಭಾಗದ ಸುತ್ತಮುತ್ತಲ ಎಲ್ಲ ಮಣ್ಣನ್ನು ತೆಗೆಯಲಾಗಿತ್ತು. ಮಣ್ಣು ತೆಗೆಯೋದ್ರಿಂದಾಗಿ ಇಡೀ ಬೇರು ಸಂಪೂರ್ಣವಾಗಿ ಬುಡ ಸಮೇತವಾಗಿ ಮನೆಯ ಮುಂಭಾಗಕ್ಕೆ ಬಿದ್ದಿರುವಂಥದ್ದು. ಗೇಟ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿರುವಂಥ ದೃಶ್ಯಗಳು. ಅದರ ಜೊತೆಗೆ ವಿದ್ಯುತ್ನ ಕಂಬಗಳು ಕೂಡ ಇಲ್ಲಿ ಸಾಲು ಸಾಲಾಗಿ ಬಿದ್ದಿರುವಂಥದ್ದು. ಈ ಭಾಗದಲ್ಲಿ ಲಕ್ಷ್ಮೀಂದ್ರ ನಗರ, ಮಣಿಪಾಲ ಭಾಗದಲ್ಲಿ ಇರುವಂತಹ ಸುಮಾರು 10 ವಿದ್ಯುತ್ ಕಂಬಗಳು ಮುರಿದು ಬಿದ್ದಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಭಾಗದಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ವ್ಯತ್ಯಯ ಆಗಿದೆ. ಅಲ್ಲಿನ ಸುಮಾರು 8 ರಿಂದ 10 ವಿದ್ಯುತ್ ಕಂಬಗಳ ತಂತಿ ಕಟ್ಟಾಗಿ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಏನು ರಸ್ತೆ ಕಾಮಗಾರಿ ನಡಿಬೇಕಾದ್ರೆ ಮತ್ತು ಚರಂಡಿ ವ್ಯವಸ್ಥೆಗಳನ್ನು ಮಾಡಬೇಕಾದ್ರೆ ಆ ಭಾಗದಲ್ಲಿ ಭೂಮಿಯನ್ನು ಸಂಪೂರ್ಣವಾಗಿ ಕೊರೆದಿದ್ರು. ಹಾಗಾಗಿ ಮರ ಸಂಪೂರ್ಣವಾಗಿ ಆ ಒಂದು ಬುಡದಲ್ಲಿರುವಂತಹ ಶಕ್ತಿಯನ್ನು ಕಳೆದುಕೊಂಡಿತ್ತು. ಹಾಗಾಗಿ ಕಾಂಕ್ರೀಟ್ನ ಏನೊಂದು ತಡೆಗೋಡೆ ಇದೆ, ಅದರ ಜೊತೆಗೆ ಚರಂಡಿ ವ್ಯವಸ್ಥೆ ಇದೆ, ಇದೆಲ್ಲವನ್ನು ಕಿತ್ಕೊಂಡು ಬರುವ ರೀತಿಯಲ್ಲಿ ಮರ ಬಿದ್ದಿದೆ. ಈ ಭಾಗದಲ್ಲಿ ಮನೆಯ ಸ್ವಲ್ಪ ಕಾಂಪೌಂಡು ಆ ಭಾಗದಲ್ಲಿ ಮನೆ ಇರೋದ್ರಿಂದಾಗಿ ಮನೆಗೆ ಯಾವುದೇ ಸಮಸ್ಯೆಗಳು ಆಗಿಲ್ಲ ಅನ್ನುವಂಥದ್ದು ಒಂದು. ಪ್ರಮುಖವಾಗಿ ಇಲ್ಲಿ ಮರವನ್ನು ತೆರವುಗೊಳಿಸಬೇಕಾದ್ರೆ ಇಲ್ಲಿ ನೂರಾರು ವಿದ್ಯುತ್ ಕಂಬಗಳಿಗೆ ಸಮಸ್ಯೆ ಉಂಟಾಗಿರೋದ್ರಿಂದಾಗಿ ಮೆಸ್ಕಾಂನವರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಸವಾಲಾಗಿದೆ. ಯಾಕಂದರೆ ವಿದ್ಯುತ್ನ ತಂತಿಗಳನ್ನು ಕ್ಲಿಯರ್ ಮಾಡಿದ ಮೇಲೆ ಈ ಮರವನ್ನು ತೆರವುಗೊಳಿಸಬೇಕು ಅನ್ನುವಂಥದ್ದು. ಹಾಗಾಗಿ ಈ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ. ಯಾವುದೇ ವಾಹನಗಳು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದ, ಬೇರೆ ಕ್ರಾಸ್ಗಳನ್ನು ಬಳಸಿಕೊಂಡು ರಸ್ತೆಯಲ್ಲಿ ಜನ ಓಡಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಮರವನ್ನು ತೆರವುಗೊಳಿಸಬೇಕು, ಬುಡ ಸಮೇತವಾಗಿ ಬೀಳ್ತದೆ ಅಂತೇಳಿ ಸ್ಥಳೀಯರು ಹೇಳಿದರೂ ಕೂಡ ಮರವನ್ನು ತೆರವುಗೊಳಿಸಲಿಲ್ಲ ಅನ್ನುವಂಥ ಆರೋಪಗಳನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.